ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಷಾ ರಾವ್ ಯೂಟ್ಯೂಬ್ ಚಾನಲ್. ಇದು ಬಂದು ಮಂಗಳವಾರ ವೈಕುಂಠ ಏಕಾದಶಿ ಇತ್ತಲ್ಲ, ಅವತ್ತಿನ ದಿನ ವ್ಲಾಗ್ ಇದು. ಬೆಳಗ್ಗೆಯಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅವತ್ತು ದೇವಸ್ಥಾನಕ್ಕೆ ಬೇರೆ ಹೋಗಬೇಕಾಗಿತ್ತು. ಅದಕ್ಕೇ ಬೆಳಗ್ಗೆನೇ ಬೇಗ ಎದ್ದು ಟಿಫನ್ ಮಾಡಿ ಎಲ್ಲ ಕೆಲಸ ಮಾಡಿಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ನೋಡಿ, ಹಂಗೆ ಈಗ ಬಂದು ಹೊರಗಡೆ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ವಿಡಿಯೋ ಬಂದು ಲೆಂತ್ ಇದೆ, ಅದಕ್ಕೆ ನಾನು ಸ್ವಲ್ಪ ಫಾಸ್ಟ್ ಮೂವಿಂಗಲ್ಲಿ ವಿಡಿಯೋ ತೋರಿಸ್ತಾ ಇದ್ದೀನಿ, ತುಂಬ ಲೆಂತ್ ಆಗುತ್ತೆ ಅಂತ. ಈಗ ನೋಡಿ, ನಾನು ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳ್ಕೊಂಬಂದು ನೆಲ್ಲಿಕಾಯಿ ಜ್ಯೂಸ್ ಮಾಡಿಟ್ಟಿರ್ತೀನಿ. ಅದು ಕ್ಯೂಬ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಅದನ್ನು ಒಂದು ಲೋಟಕ್ಕೆ ಬಿಸಿನೀರು ಹಾಕ್ಕೊಂಡು ಅದನ್ನು ಹಾಕ್ಕೊಂಡು ಫಸ್ಟ್ ಅದನ್ನು ಕುಡಿತೀನಿ. ನೋಡಿ, ಈಗ ಅದನ್ನೇ ರೆಡಿ ಮಾಡ್ತಾಯಿದ್ದೀನಿ. ಇದು ಬಂದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು. ಇದು ತುಂಬ ಒಳ್ಳೆಯದು ಹೆಲ್ತಿಗೆ, ಇಮ್ಯುನಿಟಿ ಪವರ್ ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ಕರಿಬೇವು ಎಲ್ಲ ಹಾಕಿದ್ದೀನಿ, ಯಾಕಂದರೆ ಹೇರ್ ಫಾಲು ತುಂಬ ಆಗ್ತಾಯಿತ್ತು. ಅದಕ್ಕೇ ಹೇರ್ ಚೆನ್ನಾಗಿ ಗ್ರೋತ್ ಆಗಲಿ ಅಂತಂದ್ಬಿಟ್ಟು ಡೈಲಿ ಒಂದೊಂದು ಲೋಟ ಇದನ್ನು ಕುಡಿತೀನಿ. ನೋಡಿ, ಇದನ್ನು ಕುಡ್ಕೊಂಡು ಹಾಗೆ ಯೋಚನೆ ಮಾಡ್ತಾ ಇರ್ತೀನಿ, ಏನು ಟಿಫನ್ ಮಾಡೋದು ಇವತ್ತು, ಏನು ಮಾಡೋದು ಅಂತ. ಇವತ್ತು ಟಿಫನ್ ಬಂದುಬಿಟ್ಟು ವಾಂಗಿಬಾತ್ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೇ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ವಾಂಗಿಬಾತ್ ಮಾಡೋಕ್ಕೆ ಅಂತ. ಇವತ್ತು ವಾಂಗಿಬಾತ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಹೇಗೆ ಮಾಡ್ತೀನಿ ವಾಂಗಿಬಾತ್ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ, ಈಗ ವಾಂಗಿಬಾತ್ ಮಾಡೋಕ್ಕೆ ಏನೇನು ಬೇಕು ಅಂತ ಎಲ್ಲ ತೊಗೊಂಬಂದು ಇಟ್ಕೊತಾ ಇದ್ದೀನಿ. ಫಸ್ಟು ಬದನೆಕಾಯಿ, ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ಮು, ಬಟಾಣಿ, ಆಮೇಲೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು, ಕಡಲೆಬೇಳೆ, ಸ್ವಲ್ಪ ಹುಣಸೆಹಣ್ಣು, ಒಂಚೂರಷ್ಟು ಬೆಲ್ಲ, ಇಷ್ಟನ್ನು ಹಾಕ್ಕೊಂಡು ಬಂದು ನೋಡಿ. ಈಗ ಎಲ್ಲ ಕಟ್ ಮಾಡಿಕೊಂಡು ಕ್ಲೀನಾಗಿ ವಾಶ್ ಮಾಡಿಕೊಂಡು ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಎಲ್ಲ ವಾಶ್ ಮಾಡಿಕೊಂಡು ಕ್ಲೀನಾಗಿ ಕಟ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ನಮ್ಮ ಮನೇಲಿ ನಮ್ಮ ಹಸ್ಬೆಂಡಿಗೆ ವಾಂಗಿಬಾತ್ ಅಂದರೆ ತುಂಬ ಇಷ್ಟ, ನಮಗೂ ಇಷ್ಟನೇ. ಬಟ್ ಅವ್ರಿಗೆ ಏನಂದರೆ ರೈಸ್ ಐಟಮ್ ಅಂದರೆ ಅವ್ರಿಗೆ ತುಂಬ ಇಷ್ಟಪಡ್ತಾರೆ. ರೈಸಲ್ಲಿ ಏನೇ ಪಲಾವ್ ಆಗಲಿ, ಟೊಮೆಟೊ ಬಾತು, ಇಂಥ ರೈಸ್ ಐಟಮ್ ಮಾಡಬೇಕು ಅವ್ರಿಗೆ ಎನಿ ಟೈಮು. ಆದರೆ ನನಗೆ ನಮ್ಮ ಅತ್ತೆಗೆ ರೈಸ್ ಐಟಮ್ ಇಷ್ಟ ಆಗೋಲ್ಲ. ನೋಡಿ, ನಮ್ಮ ಹಸ್ಬೆಂಡ್ ಬಂದರು. ನೋಡಿ, ಹೀಗೆ ಏನಾರ ಬಗ್ಗೆ ಮಾಡ್ತಾಯಿದ್ರೆ ತರಲೆ ಮಾಡ್ತಾಯಿರ್ತಾರೆ. ಅವ್ರಿಗೆ ನಾನು ಕ್ಯಾಮ್ರಾ ಇಟ್ಟಿದ್ದೆ ಗೊತ್ತಿರಲಿಲ್ಲ. ಈಗ ನೋಡಿ, ನೋಡಿದ ತಕ್ಷಣ ಹಿಂಗೆ ಓಡೋದ್ರು ಅಂತ. ಹೀಗೆ ಏನಾರೋ ಬಂದು ಏನಾರೋ ಒಂದು ತರಲೆ ಮಾಡ್ತಾನೇ ಇರ್ತಾರೆ. ಟೈಮ್ ಬಂದು ಒಂದು 8 ಗಂಟೆ ಆಗಿತ್ತು ಅನಿಸುತ್ತೆ. ಬನ್ನಿ ಈಗ ಬೇಗ ಬೇಗ ಪಟ ಪಟ ಅಂತ ಎಲ್ಲ ಕಟ್ ಮಾಡಿಕೊಂಡು ಬೇಗ ಬೇಗ ಮಾಡೋಣ. ನೋಡಿ, ಈಗೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆ, ನೋಡಿ, ಹುಣ್ಸೆಹಣ್ಣು ನೆನೆಹಾಕ್ತಾಯಿದ್ದೀನಿ. ಮರ್ತುಬಿಟ್ಟಿದ್ದೆ ಹುಣ್ಸೆಹಣ್ಣು ನೆನೆಸಾಕೋದನ್ನು, ಅದಕ್ಕೆ ಹುಣ್ಸೆಹಣ್ಣು ನೆನೆಸಾಕ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರಿಗೂ ಹಿಂಗೆ ಅಲ್ವಾ ಗೈಸ್, ಮನೇಲಿರೋ ಎಲ್ಲ ತಾಯಂದ್ರಿಗೂ ಹೀಗೆ ಅಲ್ವಾ, ಏನು ಟಿಫನ್ ಮಾಡೋದು ಬೆಳಗ್ಗೆ ಎದ್ದ ತಕ್ಷಣ ಅಂತ. ಒಂದು ಟಿಫನ್ದು ಮತ್ತು ಅಡುಗೆದೇ ಒಂದು ತುಂಬ ದೊಡ್ಡ ಟಾಸ್ಕ್ ಆಗಿರುತ್ತೆ ಅವ್ರಿಗೆ. ನೋಡಿ, ಈಗ ಒಂದೊಂದೇ ಎಲ್ಲ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಬದನೆಕಾಯಿ ಎಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಇಂಗ್ರೀಡಿಯೆಂಟ್ಸು ಏನೇನು ಬೇಕು ಅಂತ ನಾನೆಲ್ಲ ಈಗ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ, ಬಟಾಣಿ ಇದೆ, ನೋಡಿ ಎಲ್ಲ ಏನೇನು ಬೇಕು ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟು ಗ್ಯಾಸ್ ಅಂಟಿಸಿ ಒಂದು ಬಾಣಲಿ ಇಟ್ಟು ಅದಕ್ಕೆ ಫಸ್ಟ್ ಎಣ್ಣೆ ಹಾಕೋತೀನಿ. ನೋಡಿ, ಈಗ ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಜೀರಿಗೆ ಫಸ್ಟು, ಆಮೇಲೆ ಸಾಸಿವೆ, ಈ ಎರಡು ಚಿಟಪಟ ಅಂತ ಚೆನ್ನಾಗಿ ಸಿಡಿಬೇಕು. ಸಿಡಿದಾದ್ಮೇಲೆ ನೆಕ್ಸ್ಟು ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಒಣಮೆಣ್ಸಿನ್ಕಾಯಿ, ಬ್ಯಾಡಗೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕಡಲೆಬೇಳೆ. ಇವೆಲ್ಲ ಚೆನ್ನಾಗಿ ಸ್ವಲ್ಪ ಕಡಲೆಬೇಳೆ ಫ್ರೈ ಆಗಬೇಕಲ್ವ, ಅದಕ್ಕೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ. ಅದು ಫ್ರೈ ಆಗ್ತಿದ್ದಂಗೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಫ್ರೈ ಆಗೋಷ್ಟೊತ್ತಿಗೆ ಹುಣ್ಸೆಹಣ್ಣು ನೆನೆಸಿಟ್ಟಿದ್ದೆ ಅಲ್ವಾ, ಅದನ್ನು ಕಿವುಚ್ಕೊತಾ ಇದ್ದೀನಿ. ಚೆನ್ನಾಗಿ ಹುಣ್ಸೆಹಣ್ಣೆಲ್ಲ ಕಿವುಚ್ಕೊಂಡು ಒಂದು ಸೈಡಿಗೆ ಇಟ್ಟಿದ್ದೀನಿ. ಈಗ ಈರುಳ್ಳಿ ಫ್ರೈ ಆಗಿತ್ತು, ನೆಕ್ಸ್ಟು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಬಂದುಬಿಟ್ಟು ಜಾಸ್ತಿ
ಫ್ರೈ ಮಾಡಬಾರ್ದು, ಯಾಕಂದರೆ ಜಾಸ್ತಿ ಬೇಯಿಸಬಾರ್ದು. ಅದು ಸ್ವಲ್ಪ ಬಾಯಿಗೆ ಸಿಗ್ತಾ ಇರಬೇಕು, ಆವಾಗಲೇ ಸ್ವಲ್ಪ ಚೆನ್ನಾಗಿರುತ್ತದು. ತುಂಬ ಬೆಂದೋದ್ರೆ ಎಲ್ಲ ಒಂಥರ ಕಲಸೋದಂಗೆ ಆಗುತ್ತೆ. ನೋಡಿ ನೆಕ್ಸ್ಟು ಬಟಾಣಿ, ಹಸಿ ಬಟಾಣಿ ತೊಗೊಂಡಿದ್ದೀನಿ ನಾನು. ಹಸಿ ಬಟಾಣಿ ಹಾಕ್ತಾಯಿದ್ದೀನಿ. ಒಣಗಿದ ಬಟಾಣಿನೂ ನೀರಲ್ಲಿ ನೆನೆಸಿ ನೈಟಿಗೆ ಬೆಳಗ್ಗೆ ಎದ್ದು ಹಾಕ್ಬೋದು, ಅದು ಹಾಕಿದ್ರೆ ಚೆನ್ನಾಗಿರುತ್ತೆ. ಬಟಾಣಿ ಹಾಕಿದ್ರೆ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಗೈಸ್, ಅದಕ್ಕೇ ಬಟಾಣಿ ಹಾಕೋದು. ನೋಡಿ ಈಗ ಚೆನ್ನಾಗೆ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಹೇಗೆ ಕಾಣ್ತಾ ಇದೆ ಅಂತ, ಎಲ್ಲ ಗ್ರೀನಾಗಿ ಕಾಣ್ತಾ ಇದೆ. ಒಂದು ಸ್ವಲ್ಪ ಹೊತ್ತು ಚೆನ್ನಾಗೆ ಬಾಡಿಸ್ಬಿಟ್ಟು ಎಣ್ಣೆಲಿ ಹಾಗೆ ಫ್ರೈ ಮಾಡೋಕ್ಕೆ ಬಿಡಬೇಕು. ನೆಕ್ಸ್ಟು ಈಗ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕ್ಬಿಟ್ಟು ಸ್ವಲ್ಪ ಅದಕ್ಕೆ ಒಂಚೂರು ಉಪ್ಪು ಹಾಕ್ತೀನಿ, ಯಾಕಂದರೆ ಟೊಮೊಟೊ ಚೆನ್ನಾಗಿ ಬೇಯಬೇಕಲ್ವ, ಅದಕ್ಕೇ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡಿ ಈಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಆವಾಗ ಟೊಮೊಟೊ ಎಲ್ಲ ಕ್ಲೀನಾಗಿ ಸ್ಮ್ಯಾಶ್ ಆಗುತ್ತೆ. ಸ್ಮ್ಯಾಶ್ ಆದಮೇಲೆ ಬದನೆಕಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ, ಬದನೆಕಾಯಿ, ಆ ಬದನೆಕಾಯಿ ಹಾಕ್ತಾಯಿದ್ದೀನಿ. ಇದು ಬಂದು ಉದ್ದ ಬದನೆಕಾಯಿ, ಮೈಸೂರು ಬದನೆಕಾಯಿ ಅಂತಾರಲ್ಲ ಅದು. ವಾಂಗಿಬಾತಿಗೆ ಈ ಬದನೆಕಾಯಿನೇ ಸೂಪರಾಗಿರುತ್ತೆ. ಮಾಮೂಲಿ ಗುಂಡು ಬದನೆಕಾಯಿ ಇರುತ್ತಲ್ಲ, ಅದನ್ನು ಹಾಕಬಾರ್ದು, ಅದನ್ನು ಹಾಕಿದ್ರೆ ಚೆನ್ನಾಗಿಲ್ಲ. ಅದೇನಿದ್ರು ಬರೀ ಸಾಂಬಾರಿಗೆ ಮಾತ್ರನೇ. ಇದು ಬಂದುಬಿಟ್ಟು ಇದರಲ್ಲೇ ವಾಂಗಿಬಾತ್ ಮಾಡೋದು. ಇದು ವಾಂಗಿಬಾತ್ ಬದನೆಕಾಯಿ ಅಂತಲೇ ಹೇಳ್ತಾರೆ. ಇದರಲ್ಲಿ ವಾಂಗಿಬಾತ್ ತುಂಬ ಚೆನ್ನಾಗಾಗುತ್ತೆ. ನೋಡಿ ಈಗ ಬದನೆಕಾಯಿನ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಟ್ಟು, ಗೊಜ್ಜಿಗೆ ತಕ್ಕನಾಗಿ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಣ. ಬದನೆಕಾಯಿ, ಮೈಸೂರು ಬದನೆಕಾಯಿ ಗೊತ್ತಲ್ಲ, ಬೇಗನೆ ಬೆಂದೋಗಿಬಿಡುತ್ತೆ. ಜಾಸ್ತಿ ನೀರು ಹಾಕೋದು ಬೇಡ ಅದಕ್ಕೆ, ಚೆನ್ನಾಗಿ ಅದೇ ಬೇಗ ಬೆಂದೋಗುತ್ತೆ. ಈ ಬದನೆಕಾಯಿ ಆಗಲಿ ಕ್ಯಾಪ್ಸಿಕಮ್ ಆಗಲಿ ಜಾಸ್ತಿ ಸ್ಮ್ಯಾಶ್ ಆಗೋ ಥರ ಬೇಯಕ್ಕೆ ಬಿಡಬಾರ್ದು. ನೋಡಿ ಈಗ ಹುಣಸೆಹಣ್ಣು ಹುಳಿ ಹಾಕ್ತಾಯಿದ್ದೀನಿ. ಎಲ್ಲ ಹಿಂದಿನ ಬ್ಯಾಕ್ ಟು ಬ್ಯಾಕ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಅರಿಶಿನ ಹಾಕ್ಕೊಂಡು ಈಗ MTR ವಾಂಗಿಬಾತ್ ಪೌಡ್ರ್ ಹಾಕ್ತಾಯಿದ್ದೀನಿ. ನಾನು 2 ಪ್ಯಾಕೆಟ್ ಹಾಕಿದ್ದೀನಿ. 2 ಪ್ಯಾಕೆಟ್ ಪುಡಿ ಹಾಕಿದ್ದೀನಿ, 10 ರೂಪಾಯಿದು ಬರುತ್ತಲ್ಲ ಅದು. ಆಮೇಲೆ ಸ್ವಲ್ಪ 1 ಸ್ಪೂನಷ್ಟು, 1.5 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ನೀವು ಸಾಂಬಾರು ಪುಡಿ ಹಾಕಿ ನೋಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಂಬಾರು ಪುಡಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, ಟೇಸ್ಟಿಗೆ ಮಾತ್ರ ಹಾಕೋದಷ್ಟೇ, ತುಂಬ ಚೆನ್ನಾಗಿರುತ್ತೆ. ನೀವು ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬರುತ್ತೆ ಅಂತ ನೋಡಿ. ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ. ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ರೆಡ್ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟು ಮಾತ್ರ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಒಂದೇ ಒಂದು ಚೂರಷ್ಟು ಬೆಲ್ಲ ಹಾಕಿದ್ದೀನಿ, ಬಟ್ ಅದು ಆ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ, ಅದಕ್ಕೆ ನಾನು ಹಾಗೆ ವಾಯ್ಸ್ ಓವರಿಂಗ್ ಕೊಡ್ತಾಯಿದ್ದೀನಿ. ನೋಡಿ ಒಂದು 5 ನಿಮಿಷ ಬಿಟ್ಟು ಬೇಯಕ್ಕೆ ಬಿಡೋಣ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಇದಕ್ಕೆ ಹಸಿ ಕೊಬ್ಬರಿನೂ ಹಾಕ್ಬೋದು ಅಥವಾ ಒಣ ಕೊಬ್ಬರಿನೂ ಹಾಕ್ಬೋದು. ನೋಡಿ ನೆಕ್ಸ್ಟ್ ಒಂದು ಕಡೆ ಗೊಜ್ಜು ಬೇಯ್ತಾ ಇದೆ ಅಲ್ವಾ, ಇನ್ನೊಂದು ಕಡೆ ಅಕ್ಕಿ ತೊಳೆದು ಇಟ್ಕೋತಾ ಇದ್ದೀನಿ. ದೇವಸ್ಥಾನಕ್ಕೆ ಬೇರೆ ಹೋಗಬೇಕಾಗಿತ್ತು, ಟೈಮ್ ಬೇರೆ ಆಗ್ತಿತ್ತು, ಅದಕ್ಕೆ ಬೇಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಒಂದು ಕಡೆ ರೈಸಿಗೆ ಇಟ್ಟಿದ್ದೀನಿ, ಒಂದು ಕಡೆ ಗೊಜ್ಜು ರೆಡಿ ಆಗ್ತಾಯಿದೆ. ಇದು ಆಲ್ಮೋಸ್ಟ್ ರೆಡಿ ಆಗಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಎಲ್ಲ ಮನೇಲಿ ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ಗೈಸ್, ತುಂಬ ಚೆನ್ನಾಗಿರುತ್ತೆ ವಾಂಗಿಬಾತ್ ಗೊಜ್ಜು. ನೋಡಿ ಲಾಸ್ಟಿಗೆ ಈಗ ಚೆನ್ನಾಗಿ ಬೆಂದಿದೆ, ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಣ ಕೊಬ್ಬರಿ ಇರಲಿಲ್ಲ ನಮ್ಮ ಮನೇಲಿ, ಅದಕ್ಕೆ ನಾನು ಕೊಬ್ಬರಿ ಹಾಕಿಲ್ಲ. ಕೊಬ್ಬರಿ ಇದ್ದರೆ ನೀವು ಕೊಬ್ಬರಿನೂ ತುರಿದ್ಬಿಟ್ಟು ಆ್ಯಡ್ ಮಾಡ್ಕೊಬೋದು, ಅದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೀವು ಎಷ್ಟು ದಿವಸ ಬೇಕಾದರೂ ಫ್ರಿಜ್ಜಲ್ಲಿ ಸ್ಟೋರ್, 1 ತಿಂಗಳು ಬೇಕಾದ್ರೂ ಸ್ಟೋರ್ ಮಾಡ್ಕೊಬೋದು. ನೋಡಿ ಈಗ ಗೊಜ್ಜು ರೆಡಿ ಆಯಿತು. ನೆಕ್ಸ್ಟು ಬೇಗ ಮನೆ ಒರೆಸ್ಕೊಬಿಡೋಣ ಅಂತ ಕಸ ನಮ್ಮ ಅತ್ತೆ ಫಸ್ಟೇ ಕಸ ಎಲ್ಲ ಗುಡಿಸಿದ್ರು. ಈಗ ಅದಕ್ಕೆ ನಾನು ಅದನ್ನೆಲ್ಲ ರೆಡಿ ಮಾಡಿಟ್ಟು ಪಟ ಅಂತ ಮನೆ ಒರೆಸ್ಕೊಳ್ಳೋಣ ಅಂತ ಮನೆ ಒರೆಸ್ತಾ ಇದ್ದೀನಿ. ಮನೆ ಒರೆಸಿ ಬಾಗಿಲೆಲ್ಲ ತೊಳೆದು ಬೇಗೆಲ್ಲ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಹಚ್ಚಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ನೋಡಿ ನಾನೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ. ಯಾವಾಗಲೂ ನಾನು ಇದೇ ಥರನೇ ಮಾಡೋದು. ಈಗ ನೋಡಿ ಬಾಗಿಲಿಗೆಲ್ಲ ಅರಿಶಿನ ಹಚ್ತಾ ಇದ್ದೀನಿ. ನೋಡಿ ಅರಿಶಿನ ಎಲ್ಲ ಹಚ್ಚಿ ಕುಂಕುಮ ಇಟ್ಟು ರಂಗೋಲಿ ಬಿಡ್ತಾಯಿದ್ದೀನಿ. ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಒಂದೇ ಸಲ ಸ್ನಾನಕ್ಕೆ ಹೋಗ್ತೀನಿ ನಾನು. ಈಗ ಬಾಗಿಲಿಗೆ ಹೂವು ಇಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆಂದ ಕಾಣ್ತದೆ ಅಲ್ವಾ, ಇದು ತುಳಸಿ. ನೋಡಿ ಈಗ ಸ್ನಾನ ಮಾಡ್ಕೊಂಡ್ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಹೂವೆಲ್ಲ ಹಾಕಿ ದೀಪ ಹಚ್ಚಿ ಪೂಜೆ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ವಾ ನಮ್ಮ ಮನೆ ದೇವರು. ಹಾಗೆ ಇದೆಲ್ಲ ಆದಮೇಲೆ ನಾನು ಟಿಫನ್ ಮಾಡಬೇಕಾಗಿತ್ತು. ನೋಡಿ ಈಗ ವಾಂಗಿಬಾತ್ ಮಾಡಿದ್ನಲ್ಲ, ಅದೆಲ್ಲ ರೈಸೆಲ್ಲ ಕಲಿಸ್ಕೊಂಡು ಮಿಕ್ಸ್ ಮಾಡಿ ಟಿಫನ್ ಮಾಡೋಣ ಅಂತ ಹಾಗೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡೆ. ಬನ್ನಿ ಟಿಫನ್ ಮಾಡೋಣ.
ನೋಡಿ ಈಗ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ನಾನು, ನಮ್ಮ ಮನೆಯವರು, ನಮ್ಮ ಅಕ್ಕ, ನಮ್ಮ ಅತ್ತೆ. ನಮ್ಮ ಮನೆಯವರು ಅಂದರೆ ದೇವಸ್ಥಾನಕ್ಕೆ ಬರೋಲ್ಲ, ನಮಗೆ ಡ್ರಾಪ್ ಮಾಡೋಕ್ಕೋಸ್ಕರ ಬಂದರು. ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಇವಾಗ. ನೋಡಿ ಬಂದ್ವಿ ಇವಾಗ. ಇದು ಆ್ಯಕ್ಚುಲಿ ದೇವಸ್ಥಾನ ಅಲ್ಲ, ದೇವಸ್ಥಾನ ಕಟ್ಟಿರೋದಲ್ಲ. ಇದು ಬಂದು ಸೆಟ್ ಥರ ಹಾಕ್ತಾರಲ್ಲ ಆ ಥರ. ಇದು ವರ್ಷವೂ ಮಾಡ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಗ್ರ್ಯಾಂಡಾಗೂ ಮಾಡ್ತಾರೆ. ನೋಡಿ ದೇವ್ರುಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಕೂರಿಸಿದಾರಲ್ವ, ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿ ವರ್ಷವೂ ಮಾಡ್ತಾರೆ. ಕೊರೋನಾ ಟೈಮಲ್ಲಿ ಅಷ್ಟೇ ಬಿಟ್ಟಿದ್ದು, ಪ್ರತಿ ವರ್ಷವೂ ಮಾಡ್ತಾಯಿದ್ರು. ನಾವು ಹೋದಾಗ ತುಂಬ ಅಂದರೆ ತುಂಬ ರಶ್ ಇತ್ತು. ಕ್ಯೂನಲ್ಲಿ ನಿಂತ್ಕೊಂಡು ಹೋಗಿದ್ದಾಯಿತು. ನೋಡಿ ಎಷ್ಟು ರಶ್ ಇದ್ದಾರೆ ಅಂತ. ಹೀಗೋ ಲೇಟಾದರೂ ಪರವಾಗಿಲ್ಲ, ಇವತ್ತು ವೈಕುಂಠ ಏಕಾದಶಿ, ತಿಮ್ಮಪ್ಪನ ದರ್ಶನ ಮಾಡಲೇಬೇಕು ಅಂತ ಆ ರಶಲ್ಲೇ ಹೊರಟ್ವಿ. ನಾವು ಎಷ್ಟೇ ಹೊತ್ತು ನಿಂತ್ಕೊಂಡು ಕ್ಯೂನಲ್ಲಿ ಹೋಗಿದ್ರೂ ಕೂಡ ಆ ದೇವ್ರನ್ನ ನೋಡ್ತಿದ್ದಂಗೆ ನಾವು ನಿಂತ್ಕೊಂಡಿದ್ದಿದ್ದು ಆಯಾಸ ಎಲ್ಲ ಹೊರಟೋಗ್ಬಿಡುತ್ತೆ. ಅಷ್ಟು ಚೆನ್ನಾಗೇ ದೇವರಿಗೆ ಅಲಂಕಾರ ಮಾಡಿರ್ತಾರೆ. ನೋಡಿ ಹಾಗೆ ಮುಂದೆ ಹೋಗ್ತಾ ಇದ್ದೀನಿ. ಬನ್ನಿ ನನ್ನ ಜೊತೆಗೆ, ನಿಮಗೂ ಕೂಡ ತಿಮ್ಮಪ್ಪನ ದರ್ಶನ ಮಾಡಿಸ್ತೀನಿ. ಎಲ್ಲರೂ ತಿಮ್ಮಪ್ಪನ ದರ್ಶನ ಮಾಡ್ಕೊಳ್ಳಿ. ಅಲ್ಲಿ ದೇವಸ್ಥಾನ ಇಲ್ಲ, ಬರೀ ಸೆಟ್ ಹಾಕಿರೋದಷ್ಟೇ. ಅದನ್ನೇ ಎಷ್ಟು ಚೆನ್ನಾಗಿ ಸೆಟ್ ಹಾಕಿರ್ತಾರೆ ಅಂದರೆ ದೇವಸ್ಥಾನನೇ ಅಂದ್ಕೋಬೇಕು. ಸೇಮ್ ಅದೇ ಥರ ಸೆಟ್ ಹಾಕಿ ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿರ್ತಾರೆ. ನೋಡೋಕೆ ತುಂಬ ಖುಷಿ ಆಗುತ್ತೆ. ನೋಡಿ ತಿಮ್ಮಪ್ಪ ಕಾಣಿಸ್ತಾ ಇದ್ದಾರಲ್ವ, ಎಲ್ಲರೂ ಅಲ್ಲಿಂದನೇ ಕೈ ಮುಕ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ವೈಕುಂಠ ದ್ವಾರ ಅಂತ ದೇವರ ಸುತ್ತ ಬರೋ ಥರ ಇದು ಮಾಡಿದ್ದಾರೆ. ಅದೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಹೀಗಾಗಿ ಹೊರಗೆ ಬಂದ್ವಿ. ಹೊರಗೆ ಬಂದುಬಿಟ್ಟು ಅಲ್ಲಿ ಪ್ರಸಾದ ಇಸ್ಕೊಂಡು, ಕೇಸರಿ ಬಾತನ್ನು ಲಡ್ಡು ಕೊಟ್ಟಿದ್ದರು ಪ್ರಸಾದ ಎಲ್ಲ ತೊಗೊಂಡು ಹೊರಡೋಣ ಅಂತ. ಅಲ್ಲಿಂದ ಹೊರಡೋಕ್ಕೆ ಮನಸ್ಸಿಲ್ಲ, ಯಾಕಂದರೆ ದೇವರು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರಲ್ವ, ಅದನ್ನೇ ನೋಡ್ಕೊಂಡು ನಿಂತ್ಕೊಳ್ಳೋಣ ಅಂತ ಆಸೆ ಆಗಿತ್ತು. ನೋಡಿ ಪುಟ್ಟ ಮಕ್ಕಳಿಗೆಲ್ಲ ದೇವ್ರದ್ದು ವೇಷ ಎಲ್ಲ ಹಾಕಿಸಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ಹೋದ ವರ್ಷಕ್ಕಿಂತ ಈ ವರ್ಷ ಇನ್ನೂ ಸೂಪರಾಗಿ ಮಾಡಿದರು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರೀದಲ್ಲೇ ಎಲ್ಲರೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕೆ.